ವೀಕ್ಷಕರೇ, ಜಾತಿ ಜನಗಣತಿ ಬರಲಿ, ನಾವು ನೋಡ್ತೀವಿ ಅವ್ರು ನೋಡ್ತೀವಿ ಅಂತೇಳಿ ಒಕ್ಕಲಿಗರು ಲಿಂಗಾಯತರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು 2013-2018 ಅವಧಿಯಲ್ಲಿ 160 ಕೋಟಿ ಕೊಟ್ಟು ಅದನ್ನು ಮಾಡಿಸಿದ್ರು. ಸಿದ್ದರಾಮಯ್ಯನವರು ಆ ಥರ ಲಿಂಗಾಯತರನ್ನು ಮತ್ತು ಒಕ್ಕಲಿಗರನ್ನು ಎದುರಾಕೋಬೇಕು ಅಂತ ಅಂದ್ಬಿಟ್ಟು ಮಾಡೋದಕ್ಕೆ ಅವ್ರಿಗೇನು ತಲೆ ಕೆಟ್ಟಿದೆಯಾ? ನೋ, ಸಿದ್ದರಾಮಯ್ಯನವರು ಒಂದು ತಲೆ ಓಡಿಸ್ತಾ ಇದ್ದಾರೆ. ಈ ಶ್ರೀರಾಮಚಂದ್ರನ ಕೈಯಲ್ಲಿ ಒಂದು ಕೋದಂಡ ಅಂತಿತ್ತಲ್ಲ, ಹಾಗೆಯೇ ಸಿದ್ದರಾಮಯ್ಯನ ಕೈಯಲ್ಲಿ ಒಂದು ಅಹಿಂದಾಸ್ತ್ರ ಅಂತಿದೆ. ಏನು ಪದೇ ಪದೇ ಅಹಿಂದಾಸ್ತ್ರ ಅಂತ ಹೇಳ್ತಿರಲ್ಲ, ಏನು ಕಡ್ದು ಕಟ್ಟಾಕ್ತಾರೆ ಅಂತ ನೀವು ಕೇಳ್ಬೋದು. ಹೇಳ್ತೀನಿ ಕೇಳಿ. ಈಗ ಪಕ್ಕದ ಮಹಾರಾಷ್ಟ್ರದಲ್ಲಿ ಮರಾಠಿಗರು ಮೀಸಲಾತಿಗಾಗಿ ಕೋರ್ಟ್ಗೆ ಹೋದರು. ನೋಡಿ, ನಮ್ಮಲ್ಲಿ ಇಷ್ಟಿದೆ ಕೊಡಿ ಅಂತ. ಕೋರ್ಟ್ ಅದನ್ನು ತೆಗೆದು ಬಿಸಾಕ್ಬಿಡ್ತು. ಇದು ಅವೈಜ್ಞಾನಿಕವಾಗಿ ಮಾಡಿದಿರಿ ನೀವು ಅಂತ. ಸಿದ್ದರಾಮಯ್ಯ ಮಾಡಿದಾರಲ್ಲ, ಅದು ಏಕದಮ್ ವೈಜ್ಞಾನಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಅಂತೇಳಿ. ಅದನ್ನು ಸುಪ್ರೀಂ ಕೋರ್ಟ್ ಕೂಡ ತಳ್ಳಿ ಹಾಕೋಕ್ಕಾಗಲ್ಲ. ನಂಬರ್ ಒನ್ ನೆನಪಿಡಿ. ಎರಡನೇದೇನಪ್ಪ ಅಂತಂದರೆ, ಸಿದ್ದರಾಮಯ್ಯವರು ಯಾಕೆ ಇದರಿಂದ ಇಷ್ಟು ಬಿದ್ದಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಸಿದ್ದರಾಮಯ್ಯನವರು ತಲೆ ಓಡಿಸಿದ ರೀತಿ ಇದೆಯಲ್ಲ, ಬಹುಶಃ ಎಲ್ಲ ರಾಜಕಾರಣಿಗಳಿಗೆ ನೀವು ಪೂಜೆ ಮಾಡಿ ಮತ್ತೊಂದು ಮಾಡಿ ಎಲ್ಲ ಕಕ್ಕಾಬಿಕ್ಕಿ ಆಗ್ತಾರೆ. ಈಗ ನೋಡಿ, ಬರೆದಿಟ್ಕೊಳ್ಳಿ ನೀವು ಬೇಕಿದ್ರೆ, ನಾಳೆ ಇನ್ನೂ ವಿಸ್ತಾರವಾಗಿ ಹೇಳ್ತೀನಿ ಇದನ್ನು. ಪಕ್ಕದ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಈ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಮೀಸಲಾತಿ ಹೆಚ್ಚು ಮಾಡ್ತೀವಿ ಅಂತ ಒಂದು ಕಡೆ ಹೇಳಿದ್ದಾರೆ, 19%. ನೀವು ಕೇಳ್ಬೋದು 50% ಪ್ಲಸ್ಸು ಜನರಲ್ ಕ್ಯಾಟಗರಿ 10%, ಅಷ್ಟು ಬರಲ್ಲ ಅಲ್ವಾ ಅಂತೇಳಿ. ಬರುತ್ತೆ. ಪಕ್ಕದ ತಮಿಳುನಾಡಿನಲ್ಲಿ 69%. ಯಾರಿಗೆ? ಅತಿ ಹಿಂದುಳಿದ ವರ್ಗ, ದಲಿತ್, ಅವರಿಗೆ ಬೇರೆ ಬೇರೆ ರೀತಿಯ ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇದೆ. ಸ್ಕೆಡ್ಯೂಲ್ ಸಮೇತ ಹೇಳ್ತೀನಿ. ಏನದು? ಜಾತಿ ಗಣತಿ ವರದಿ ಹಿಂದಿದೆ ಒಂದು ದೊಡ್ಡ ರಾಜಕೀಯ ಲೆಕ್ಕಾಚಾರ ಅಂತ. ಇದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಒಕ್ಕಲಿಗರಿಗೂ ಅರ್ಥ ಆಗ್ತಾ ಇಲ್ಲ, ಲಿಂಗಾಯತರಿಗೂ ಅರ್ಥ ಆಗ್ತಾ ಇಲ್ಲ. ಅವರು ಕೊಡಬೇಡಿ ಸೈನ್ ಹಾಕಿಸ್ತಾ ಇದ್ದಾರೆ. ಬಹುಶಃ ದೇವೇಗೌಡರಿಗೆ ಅರ್ಥ ಆಗಿರ್ಬೋದು. ಇದು ಮೆಗಾ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ. ಈ ತಂತ್ರ ಫಲಿಸಿದರೆ ಕರ್ನಾಡಿಗೆ ಸಿದ್ದರಾಮಯ್ಯನೇ ಬಾಸ್. ಅವರು ಇಳಿದ ನಂತರ ಕೂಡ ಅವರ ಹೆಸರು ಅಜರಾಮರವಾಗಿರುತ್ತೆ. ಆ ಪ್ರಕಾರ 75% ಮೀಸಲಾತಿ ಅಹಿಂದ ವರ್ಗಕ್ಕೆ ನೀಡುವಂಥ ಒಂದು ಮೆಗಾ ಪ್ಲ್ಯಾನ್ ಮಾಡಿದ್ದಾರೆ. ಅಹಿಂದ ವರ್ಗಕ್ಕೆ ಮೀಸಲಾತಿ 50% ದಾಟಬಾರದು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆದರೆ ತಮಿಳುನಾಡಿನಲ್ಲಿ 69% ಮೀಸಲಾತಿ ಹಿಂದುಳಿದ ವರ್ಗ, ಅತಿ ಹಿಂದುಳಿದ ವರ್ಗ ಮತ್ತು ದಲಿತ್ ಪಾಲಿಗಿದೆ. 69% ಇದೆ. ಆಂಧ್ರ ಪ್ರದೇಶದಲ್ಲೂ ಇದೆ. ಆ ಸ್ಕೆಡ್ಯೂಲ್ ಸಮೇತ ನಾಳೆ ಹೇಳ್ತೀನಿ. ಇವತ್ತು ಹೇಳಿದ್ರೆ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಿ. ಬೇಡ, ನಾಳೆ ಹೇಳ್ತೀನಿ. ತಮಿಳುನಾಡಿನ ತಂತ್ರ ಬಳಸುವುದಕ್ಕೆ ಸಿದ್ದರಾಮಯ್ಯ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಆ ಮೂಲಕ ಕರ್ನಾಟಕದಲ್ಲೂ ಹಿಂದುಳಿದ, ಅತಿ ಹಿಂದುಳಿದ ಮತ್ತು ದಲಿತ ವರ್ಗಕ್ಕೆ ಮೀಸಲು ಹೆಚ್ಚಳಕ್ಕೆ ಸಿದ್ದರಾಮಯ್ಯ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಯಾರು ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಅದಕ್ಕೆ ಸ್ಕ್ವ್ಯಾಶ್ ಮಾಡಿ ಅಂದರೂ ಕೂಡ ಆಗಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಮಾಡಿರುವಂಥ ಜಾತಿ ಗಣತಿ ಇದೆಯಲ್ಲ, ಅದು ಏಕ್ದಮ್ ಅಕ್ಯುರೇಟ್, ಪರ್ಫೆಕ್ಟ್, ವೈಜ್ಞಾನಿಕ ರೀತಿಯಲ್ಲಿ ಆಗಿರುವಂಥದ್ದು. ಯಾಕಂದರೆ ಜಾತಿ ಗಣತಿಯನ್ನು ರಾಜ್ಯ ಸರ್ಕಾರ ಮಾಡಲಿಕ್ಕೆ ರೈಟ್ಸ್ ಇಲ್ಲ. ನಿಮ್ಮ ಜಾತಿ ಯಾವುದು ಕೇಳೋ ರೈಟ್ಸ್ ಇಲ್ಲ. ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರೋದು. ಮತ್ತು ಇವರೇನು ಮಾಡಿದ್ದು? ಇವರು ನಿಮ್ಮ ಸಾಮಾಜಿಕ ಪರಿಸ್ಥಿತಿ ಏನು, ನಿಮ್ಮ ಶೈಕ್ಷಣಿಕ ಏನು, ಸಾಮಾಜಿಕ ಅಂದರೆ ನಿಮ್ಮ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಏನು, ಆರ್ಥಿಕ ಅಂತಂದರೆ ನೀವು ದುಡ್ಡು ಕಾಸಲ್ಲಿ ಹೆಂಗಿದ್ದೀರಿ, ಅಂದರೆ ನಿಮಗೆ ತಿಂಗಳಿಗೆ ಎಷ್ಟು ಸಂಬಳ, ಹಿಂಗೆ. ಶೈಕ್ಷಣಿಕ ಅಂದರೆ ನಿಮ್ಮಲ್ಲಿ ವಿದ್ಯಾರ್ಹತೆ ಏನು. ಅವನು ಹೇಳ್ತಾನೆ 3ನೇ ಕ್ಲಾಸ್ ಫೈಲು, 4ನೇ ಕ್ಲಾಸ್ ಫೈಲು. ಅದು ನೋಟೆಡ್ ಆಗುತ್ತೆ. ನೋಡಿ, ಇವರಿಗೆ ಶಿಕ್ಷಣ ಸಿಕ್ಕಿಲ್ಲ, ಶಾಲೆಗೆ ಹೋಗಿದ್ದಾರೆ, 7ನೇ ಕ್ಲಾಸು, ಡಿಗ್ರಿಗಳಿಲ್ಲ, IAS ಇಲ್ಲ, IPS ಇಲ್ಲ. ಆರ್ಥಿಕವಾಗಿ ಸಂಬಳ 3,000. ಈಗ ತಾಯಂದರು ಬಂದ್ರಲ್ಲ, ಯಾರೋ ಆಶಾ ತಾಯಂದರು, ಎಷ್ಟಮ್ಮ ಸಂಬಳ? 5,000 ತಿಂಗಳಿಗೆ. ಆರ್ಥಿಕವಾಗಿ ಹಿಂದುಳಿದವರು, ಅತಿ ಹಿಂದುಳಿದ ವರ್ಗ. ಇದಕ್ಕೆ ಸುಪ್ರೀಂ ಕೋರ್ಟ್ ಕೆಲವೊಂದು ವಿಚಾರದಲ್ಲಿ ವಿಶೇಷವಾದಂಥ ಮೀಸಲಾತಿಯನ್ನು ಕೊಡುತ್ತೆ. ಎಲ್ಲಿ ಕೊಟ್ಟಿದ್ದಾರೆ. ತಮಿಳುನಾಡಲ್ಲಿ ಕೊಟ್ಟಿದ್ದಾರೆ. ಮತ್ತೆಲ್ಲಿ ಕೊಟ್ಟಿದ್ದಾರೆ? ಆಂಧ್ರದಲ್ಲಿ ಕೊಟ್ಟಿದ್ದಾರೆ. ಅಂಥ ಪ್ರಯತ್ನಗಳು ಬೇರೆಲ್ಲಾದರೂ ಆಯಿತು? ಎಲ್ಲಾಯಿತು? ಮಹಾರಾಷ್ಟ್ರದಲ್ಲಿ ಆಯಿತು. ಏನಾಯಿತು? ನಿಮ್ಮ ಸಮೀಕ್ಷೆ ಸರಿ ಇಲ್ಲ ಅಂತ ತೆಗೆದು ಬಿಸಾಕ್ಬಿಡ್ತು ಸುಪ್ರೀಂ ಕೋರ್ಟ್. ಸಿದ್ದರಾಮಯ್ಯ ಏನು ಮಾಡಿದ್ದಾರೆ? ಸಮೀಕ್ಷೆ ಕರೆಕ್ಟಾಗಿ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ತೆಗೆದು ಬಿಸಾಕೋದಿಲ್ಲ. ಒಕ್ಕಲಿಗರು ಲಿಂಗಾಯತ ಹೇಳ್ಬೋದು, ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ ಅಂತೇಳಿ. ಯಾವುದೂ ಇಲ್ಲ. ಒಕ್ಕಲಿಗ, ಲಿಂಗಾಯತ ಎಲ್ಲ ಜಾತಿಗಳು ಸೇರಿದರೂ ಕೂಡ ಈ ಅಹಿಂದ ವರ್ಗಕ್ಕೆ ಸಿಗುವಂಥ ಮೀಸಲಾತಿ ಇದೆಯಲ್ಲ,
ಅದು ಸಿದ್ದರಾಮಯ್ಯನವ್ರನ್ನ ಎಲ್ಲೋ ತಗೊಂಡೋಗುತ್ತೆ. ಹಾಗಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿದ ಬೇರೆ ವಿಚಾರ. ಹಿಂಗಂತೂ ಆಗ್ತಾರೆ, ಅದು ಏನಾದರೂ ಸಫಲ ಆದರೆ. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದರೂ ಕೂಡ ಏನೂ ಆಗದಂತೆ ಮುನ್ನೆಚ್ಚರಿಕೆ. ಮೀಸಲಾತಿಗೆ ವೈಜ್ಞಾನಿಕ ಆಯಾಮ ಕೊಡಲು ನಿರ್ಧಾರ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ವರದಿ ಮಂಡನೆ ಆಗುತ್ತೆ. ರಾಜ್ಯದ ಜಾತಿ ಗಣತಿ ವರದಿ ಪಕ್ಕ ವೈಜ್ಞಾನಿಕ, ಯಾವೊಬ್ಬರು ಕೆಮ್ಮಕ್ಕಾಗಲ್ಲ. ಮೀಸಲಾತಿ ಘೋಷಣೆಗೆ ಜಾತಿ ಗಣತಿ ವರದಿ ಆಧಾರ. ಅದರಲ್ಲಿ ಅತಿ ಹಿಂದುಳಿದ ವರ್ಗ ಅಂತ ಒಂದು ವರ್ಗ ಬರುತ್ತೆ. ಅದರಲ್ಲಿ ಕುರುಬರು ಕೂಡ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ನಾವು ಓಟ್ ಹಾಕಿದ್ದಕ್ಕೆ ಏನು ಲಾಭ ಆಯಿತು ಅಂದರೆ ಅವರಿಗೆ ದೊಡ್ಡ ಒಂದು ಗಿಫ್ಟ್ ಕೊಟ್ಟು ಹೋಗ್ಬಿಡ್ತಾರೆ ಬೇಕಿದ್ರೆ. ಹಿಂದುಳಿದವರು, ದಲಿತರಿಗೆ ದೊಡ್ಡ ಮಟ್ಟದಲ್ಲಿ ಮೀಸಲಾತಿ ಸಿಕ್ಬಿಡುತ್ತೆ. ಅಂದರೆ ಇದು ಎಲ್ಲ ರೆಡಿ ಇದೆ ಸರ್, ಇದಕ್ಕೆ ಎಲ್ಲ ರೆಡಿ ಇದೆ. ಮೀಸಲಾತಿ ಅಸ್ತ್ರ ಸಕ್ಸಸ್ ಆಗಿಬಿಟ್ಟರೆ ಕರ್ನಾಟಕದಲ್ಲಿ ಯಾವತ್ತಾದರೂ ಯಾರನ್ನಾದರೂ ಈಗ ಅರಸು ಅಂತ ಹೇಳ್ತೀವಲ್ವಾ, ಅದಕ್ಕಿಂತ ಹೆಚ್ಚಿನ ಪ್ರಸಿದ್ಧಿ ಸಿದ್ದರಾಮಯ್ಯನವ್ರಿಗೆ ಬರುತ್ತೆ. ಇದೆಲ್ಲ ಗೊತ್ತಿದ್ದೇ ಮೂಡಾದಲ್ಲಿ ಇವರನ್ನು ಸಿಕ್ಸಾಕೋದಕ್ಕೆ ಇಳಿಸೋದಕ್ಕೆ ಪ್ರಯತ್ನಗಳಾಗಿತ್ತು, ಎಲ್ಲೋ ಗೊತ್ತಿಲ್ಲ. ಹಾಗಂತ ಇವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಹಾಗೆಲ್ಲ ನಾನು ಹೇಳಕ್ಕೆ ಹೋಗಲ್ಲ. ಸಿದ್ದರಾಮಯ್ಯನವರು ಒಂದು ವೇಳೆಯಲ್ಲಿ ಮಾತುಕತೆ ಹೈಕಮಾಂಡಲ್ಲಿ ಆಗಿದ್ದರೆ 2.5 ವರ್ಷ ಆಗಿದ್ದರೆ ಜೆಂಟ್ಲ್ಮನ್ ಥರ ಇಳಿತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲಿ ಡಿ ಕೆ ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಸಿದ್ದರಾಮಯ್ಯನವರು ಆಪ್ತನವರು ಮುಖ್ಯಮಂತ್ರಿ ಆಗ್ತಾರೋ ಅದೆಲ್ಲ ಗೊತ್ತಿಲ್ಲ. ಇಲ್ಲ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕೂತ್ಕೊಳ್ಳೋ ಜಾಯಮಾನ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ ಒಪ್ಪಂದ ಎಲ್ಲ ಮಾಡೋಕ್ಕಾಗಲ್ಲ, ಒಪ್ಪಂದ ಹಂಗಾಗಲಿಕ್ಕಿಲ್ಲ. ಆದರೆ ಸರಿ, ಸಿದ್ದರಾಮಯ್ಯನವರೇ 45 ವರ್ಷಗಳ ಕಾಲ ನೀವು ಹೇಳಿದ್ರಲ್ವಾ, ನಾನು ಎಸ್.ಎಂ. ಕೃಷ್ಣ ಅವರು ವಿದೇಶದಲ್ಲಿ ವ್ಯಾಸಂಗ ಮಾಡ್ತಿರುವಾಗ ನಾವಿಲ್ಲಿ ಮರಳಿನಲ್ಲಿ ಅಕ್ಷರ ಬರೀತಾ ಇದ್ವಿ. ಆ ಸಮುದಾಯದಿಂದ ಬಂದವರನ್ನು ನೀವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮನ್ನು ಎಲ್ಲೋ ಎತ್ತರಕ್ಕೆ ಕರ್ಕೊಂಡೋಗಿ ಮುಖ್ಯಮಂತ್ರಿ ಮಾಡಿ ಕೊಟ್ಟುವಲ್ಲ, ನೀವು ಸಮಾಜಕ್ಕೆ ಏನು ಕೊಟ್ಟ್ರಿ ಅಂತ ಕೇಳಿದಾಗ ಬಹುಶಃ ಸಿದ್ದರಾಮಯ್ಯನವರ ಉತ್ತರ ಇದಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾಳೆ ಹೇಳ್ತೀನಿ. ಭಾಳ ಅದ್ಭುತವಾಗಿದೆ ಆ ಸ್ಟೋರಿ. ತಮಿಳುನಾಡಲ್ಲೇನಾಯಿತು, ಆಂಧ್ರದಲ್ಲೇನಾಯಿತು, ಮಹಾರಾಷ್ಟ್ರದಲ್ಲೇನಾಯಿತು, ಏನು ನಡೀತಾ ಇದೆ ಸಿದ್ದರಾಮಯ್ಯನವ್ರ ತಲೆಯಲ್ಲಿ, ಖಂಡಿತವಾಗ್ಲೂ ಹೇಳ್ತೀನಿ. ಈಗ ವೀಕ್ಷಕರೇ, ಜಾತಿ ಜನಗಣತಿ ಬರಲಿ, ನಾವು ನೋಡ್ತೀವಿ ಅವ್ರು ನೋಡ್ತೀವಿ ಅಂತೇಳಿ ಒಕ್ಕರಿಗರು ಲಿಂಗಾಯತರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು 2013-2018 ಅವಧಿಯಲ್ಲಿ 160 ಕೋಟಿ ಕೊಟ್ಟು ಅದನ್ನು ಮಾಡಿಸಿದ್ರು. ಸಿದ್ದರಾಮಯ್ಯನವರು ಆ ಥರ ಲಿಂಗಾಯತರನ್ನು ಮತ್ತು ಒಕ್ಕಲಿಗರನ್ನು ಎದುರಾಕೋಬೇಕು ಅಂತ ಅಂದ್ಬಿಟ್ಟು ಮಾಡೋದಕ್ಕೆ ಅವ್ರಿಗೇನು ತಲೆ ಕೆಟ್ಟಿದೆಯಾ? ನೋ. ಸಿದ್ದರಾಮಯ್ಯನವರು ಒಂದು ತಲೆ ಓಡಿಸ್ತಾ ಇದ್ದಾರೆ. ಈ ಶ್ರೀರಾಮಚಂದ್ರನ ಕೈಯಲ್ಲಿ ಒಂದು ಕೋದಂಡ ಅಂತಿತ್ತಲ್ಲ, ಹಾಗೆಯೇ ಸಿದ್ದರಾಮಯ್ಯನವರ ಕೈಯಲ್ಲಿ ಒಂದು ಅಹಿಂದಾಸ್ತ್ರ ಅಂತಿದೆ. ಏನು ಪದೇ ಅಹಿಂದಾಸ್ತ್ರ ಅಂತ ಹೇಳ್ತಿರಲ್ಲ, ಏನು ಕಡ್ದು ಕಟ್ಟಾಕ್ತಾರೆ ಅಂತ ನೀವು ಕೇಳ್ಬೋದು. ಹೇಳ್ತೀನಿ ಕೇಳಿ. ಈಗ ಪಕ್ಕದ ಮಹಾರಾಷ್ಟ್ರದಲ್ಲಿ ಮರಾಠಿಗರು ಮೀಸಲಾತಿಗಾಗಿ ಕೋರ್ಟ್ಗೆ ಹೋದರು. ನೋಡಿ, ನಮ್ಮಲ್ಲಿ ಇಷ್ಟಿದೆ ಕೊಡಿ ಅಂತ. ಕೋರ್ಟ್ ಅದನ್ನು ತೆಗೆದು ಬಿಸಾಕ್ಬಿಡ್ತು. ಇದು ಅವೈಜ್ಞಾನಿಕವಾಗಿ ಮಾಡಿದಿರಿ ನೀವು ಅಂತ. ಸಿದ್ದರಾಮಯ್ಯ ಮಾಡಿದಾರಲ್ಲ, ಅದು ಏಕ್ದಮ್ ವೈಜ್ಞಾನಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಅಂತೇಳಿ ಅದನ್ನು ಸುಪ್ರೀಂ ಕೋರ್ಟ್ ಕೂಡ ತಳ್ಳಿ ಹಾಕೋಕ್ಕಾಗಲ್ಲ. ನಂಬರ್ ಒನ್ ನೆನಪಿಡಿ. ಎರಡನೇದೇನಪ್ಪ ಅಂತಂದರೆ, ಸಿದ್ದರಾಮಯ್ಯವರು ಯಾಕೆ ಇದರಿಂದ ಇಷ್ಟು ಬಿದ್ದಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಸಿದ್ದರಾಮಯ್ಯನವರು ತಲೆ ಓಡಿಸಿದ ರೀತಿ ಇದೆಯಲ್ಲ, ಬಹುಶಃ ಎಲ್ಲ ರಾಜಕಾರಣಿಗಳಿಗೆ ನೀವು ಪೂಜೆ ಮಾಡಿ ಮತ್ತೊಂದು ಮಾಡಿ ಎಲ್ಲ ಕಕ್ಕಾಬಿಕ್ಕಿ ಆಗ್ತಾರೆ. ಈಗ ನೋಡಿ, ಬರೆದಿಟ್ಕೊಳ್ಳಿ ನೀವು ಬೇಕಿದ್ರೆ, ನಾಳೆ ಇನ್ನೂ ವಿಸ್ತಾರವಾಗಿ ಹೇಳ್ತೀನಿ ಇದನ್ನು. ಪಕ್ಕದ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಈ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಮೀಸಲಾತಿ ಹೆಚ್ಚು ಮಾಡ್ತೀವಿ ಅಂತ ಒಂದು ಕಡೆ ಹೇಳಿದ್ದಾರೆ, 19%. ನೀವು ಕೇಳ್ಬೋದು 50% ಪ್ಲಸ್ಸು ಜನರಲ್ ಕ್ಯಾಟಗರಿ 10%, ಅಷ್ಟು ಬರಲ್ಲ ಅಲ್ವಾ ಅಂತೇಳಿ. ಬರುತ್ತೆ. ಪಕ್ಕದ ತಮಿಳುನಾಡಿನಲ್ಲಿ 69%. ಯಾರಿಗೆ? ಅತಿ ಹಿಂದುಳಿದ ವರ್ಗ, ದಲಿತ್, ಅವರಿಗೆ ಬೇರೆ ಬೇರೆ ರೀತಿಯ ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇದೆ. ಸ್ಕೆಡ್ಯೂಲ್ ಸಮೇತ ಹೇಳ್ತೀನಿ. ಏನದು? ಜಾತಿ ಗಣತಿ ವರದಿ ಹಿಂದಿದೆ ಒಂದು ದೊಡ್ಡ ರಾಜಕೀಯ ಲೆಕ್ಕಾಚಾರ ಅಂತ. ಇದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಒಕ್ಕಲಿಗರಿಗೂ ಅರ್ಥ ಆಗ್ತಾ ಇಲ್ಲ, ಲಿಂಗಾಯತರಿಗೂ ಅರ್ಥ ಆಗ್ತಾ ಇಲ್ಲ. ಅವರು ಕೊಡಬೇಡಿ ಸೈನ್ ಹಾಕಿಸ್ತಾ ಇದ್ದಾರೆ. ಬಹುಶಃ ದೇವೇಗೌಡರಿಗೆ ಅರ್ಥ ಆಗಿರ್ಬೋದು. ಇದು ಮೆಗಾ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ. ಈ ತಂತ್ರ ಫಲಿಸಿದರೆ ಕರ್ನಾಡಿಗೆ ಸಿದ್ದರಾಮಯ್ಯನೇ ಬಾಸ್. ಅವರು ಇಳಿದ ನಂತರ ಕೂಡ ಅವರ ಹೆಸರು ಅಜರಾಮರವಾಗಿರುತ್ತೆ. ಆ ಪ್ರಕಾರ 75% ಮೀಸಲಾತಿ ಅಹಿಂದ ವರ್ಗಕ್ಕೆ ನೀಡುವಂಥ ಒಂದು ಮೆಗಾ ಪ್ಲ್ಯಾನ್ ಮಾಡಿದ್ದಾರೆ. ಅಹಿಂದ ವರ್ಗಕ್ಕೆ ಮೀಸಲಾತಿ 50% ದಾಟಬಾರದು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆದರೆ ತಮಿಳುನಾಡಿನಲ್ಲಿ 69% ಮೀಸಲಾತಿ
ಹಿಂದುಳಿದ ವರ್ಗ, ಅತಿ ಹಿಂದುಳಿದ ವರ್ಗ ಮತ್ತು ದಲಿತ್ ಪಾಲಿಗಿದೆ 69%. 69% ಇದೆ. ಆಂಧ್ರ ಪ್ರದೇಶದಲ್ಲೂ ಇದೆ. ಆ ಸ್ಕೆಡ್ಯೂಲ್ ಸಮೇತ ನಾಳೆ ಹೇಳ್ತೀನಿ. ಇವತ್ತು ಹೇಳಿದ್ರೆ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಿ, ಬೇಡ ನಾಳೆ ಹೇಳ್ತೀನಿ. ತಮಿಳುನಾಡಿನ ತಂತ್ರ ಬಳಸುವುದಕ್ಕೆ ಸಿದ್ದರಾಮಯ್ಯ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಆ ಮೂಲಕ ಕರ್ನಾಟಕದಲ್ಲೂ ಹಿಂದುಳಿದ, ಅತಿ ಹಿಂದುಳಿದ ಮತ್ತು ದಲಿತ ವರ್ಗಕ್ಕೆ ಮೀಸಲು ಹೆಚ್ಚಳಕ್ಕೆ ಸಿದ್ದರಾಮಯ್ಯ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಯಾರು ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಅದಕ್ಕೆ ಸ್ಕ್ವ್ಯಾಶ್ ಮಾಡಿ ಅಂದರೂ ಕೂಡ ಆಗಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಮಾಡಿರುವಂಥ ಜಾತಿ ಗಣತಿ ಇದೆಯಲ್ಲ, ಅದು ಏಕ್ದಮ್ ಅಕ್ಯುರೇಟ್, ಪರ್ಫೆಕ್ಟ್, ವೈಜ್ಞಾನಿಕ ರೀತಿಯಲ್ಲಿ ಆಗಿರುವಂಥದ್ದು. ಯಾಕಂದರೆ ಜಾತಿ ಗಣತಿಯನ್ನು ರಾಜ್ಯ ಸರ್ಕಾರ ಮಾಡಲಿಕ್ಕೆ ರೈಟ್ಸ್ ಇಲ್ಲ. ನಿಮ್ಮ ಜಾತಿ ಯಾವುದು, ನಿಮ್ಮ ಜಾತಿ ಯಾವುದು, ನಿಮ್ಮ ಜಾತಿ ಯಾವುದು ಕೇಳೋ ರೈಟ್ಸ್ ಇಲ್ಲ. ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರೋದು. ಮತ್ತು ಇವರೇನು ಮಾಡಿದ್ದು, ಇವರು ನಿಮ್ಮ ಸಾಮಾಜಿಕ ಪರಿಸ್ಥಿತಿ ಏನು, ನಿಮ್ಮ ಶೈಕ್ಷಣಿಕ ಏನು, ಸಾಮಾಜಿಕ ಅಂದರೆ ನಿಮ್ಮ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಏನು, ಆರ್ಥಿಕ ಅಂತಂದರೆ ನೀವು ದುಡ್ಡು ಕಾಸಲ್ಲಿ ಹೆಂಗಿದ್ದೀರಿ, ಅಂದರೆ ನಿಮಗೆ ತಿಂಗಳಿಗೆ ಎಷ್ಟು ಸಂಬಳ, ಹಿಂಗೆ. ಶೈಕ್ಷಣಿಕ ಅಂದರೆ ನಿಮ್ಮಲ್ಲಿ ವಿದ್ಯಾರ್ಹತೆ ಏನು, ಅವನು ಹೇಳ್ತಾನೆ 3ನೇ ಕ್ಲಾಸ್ ಫೈಲು, 4ನೇ ಕ್ಲಾಸ್ ಫೈಲು. ಅದು ನೋಟೆಡ್ ಆಗುತ್ತೆ. ನೋಡಿ, ಇವರಿಗೆ ಶಿಕ್ಷಣ ಸಿಕ್ಕಿಲ್ಲ, ಶಾಲೆಗೆ ಹೋಗಿದ್ದಾರೆ, 7ನೇ ಕ್ಲಾಸು, ಡಿಗ್ರಿಗಳಿಲ್ಲ, IAS ಇಲ್ಲ, IPS ಇಲ್ಲ. ಆರ್ಥಿಕವಾಗಿ ಸಂಬಳ 3,000. ಈಗ ತಾಯಂದರು ಬಂದ್ರಲ್ಲ, ಯಾರೋ ಆಶಾ ತಾಯಂದರು, ಎಷ್ಟಮ್ಮ ಸಂಬಳ? 5,000 ತಿಂಗಳಿಗೆ. ಆರ್ಥಿಕವಾಗಿ ಹಿಂದುಳಿದವರು, ಅತಿ ಹಿಂದುಳಿದ ವರ್ಗ. ಇದಕ್ಕೆ ಸುಪ್ರೀಂ ಕೋರ್ಟ್ ಕೆಲವೊಂದು ವಿಚಾರದಲ್ಲಿ ವಿಶೇಷವಾದಂಥ ಮೀಸಲಾತಿಯನ್ನು ಕೊಡುತ್ತೆ. ಎಲ್ಲಿ ಕೊಡುತ್ತೆ? ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ತಮಿಳುನಾಡಲ್ಲಿ ಕೊಟ್ಟಿದ್ದಾರೆ. ಮತ್ತೆಲ್ಲಿ ಕೊಟ್ಟಿದ್ದಾರೆ? ಆಂಧ್ರದಲ್ಲಿ ಕೊಟ್ಟಿದ್ದಾರೆ. ಅಂಥ ಪ್ರಯತ್ನಗಳು ಬೇರೆಲ್ಲಾದರೂ ಆಯಿತು? ಎಲ್ಲಾಯಿತು? ಮಹಾರಾಷ್ಟ್ರದಲ್ಲಿ ಆಯಿತು. ಏನಾಯಿತು? ನಿಮ್ಮ ಸಮೀಕ್ಷೆ ಸರಿ ಇಲ್ಲ ಅಂತ ತೆಗೆದು ಬಿಸಾಕ್ಬಿಡ್ತು ಸುಪ್ರೀಂ ಕೋರ್ಟ್. ಸಿದ್ದರಾಮಯ್ಯ ಏನು ಮಾಡಿದ್ದಾರೆ? ಸಮೀಕ್ಷೆ ಕರೆಕ್ಟಾಗಿ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ತೆಗೆದು ಬಿಸಾಕೋದಿಲ್ಲ. ಒಕ್ಕಲಿಗರು ಲಿಂಗಾಯತ ಹೇಳ್ಬೋದು, ಹಂಗೆ ಮಾಡಬೇಡಿ, ಹಿಂಗೆ ಮಾಡಬೇಡಿ ಅಂತೇಳಿ. ಯಾವುದೂ ಇಲ್ಲ. ಒಕ್ಕಲಿಗ, ಲಿಂಗಾಯತ ಎಲ್ಲ ಜಾತಿಗಳು ಸೇರಿದರೂ ಕೂಡ ಈ ಅಹಿಂದ ವರ್ಗಕ್ಕೆ ಸಿಗುವಂಥ ಮೀಸಲಾತಿ ಇದೆಯಲ್ಲ, ಅದು ಸಿದ್ದರಾಮಯ್ಯನವ್ರನ್ನ ಎಲ್ಲೋ ತಗೊಂಡೋಗುತ್ತೆ. ಹಾಗಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿದ ಬೇರೆ ವಿಚಾರ. ಹಿಂಗಂತೂ ಆಗ್ತಾರೆ, ಅದು ಏನಾದರೂ ಸಫಲ ಆದರೆ. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದರೂ ಕೂಡ ಏನೂ ಆಗದಂತೆ ಮುನ್ನೆಚ್ಚರಿಕೆ. ಮೀಸಲಾತಿಗೆ ವೈಜ್ಞಾನಿಕ ಆಯಾಮ ಕೊಡಲು ನಿರ್ಧಾರ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ವರದಿ ಮಂಡನೆ ಆಗುತ್ತೆ. ರಾಜ್ಯದ ಜಾತಿ ಗಣತಿ ವರದಿ ಪಕ್ಕ ವೈಜ್ಞಾನಿಕ, ಯಾವೊಬ್ಬರು ಕೆಮ್ಮಕ್ಕಾಗಲ್ಲ. ಮೀಸಲಾತಿ ಘೋಷಣೆಗೆ ಜಾತಿ ಗಣತಿ ವರದಿ ಆಧಾರ. ಅದರಲ್ಲಿ ಅತಿ ಹಿಂದುಳಿದ ವರ್ಗ ಅಂತ ಒಂದು ವರ್ಗ ಬರುತ್ತೆ. ಅದರಲ್ಲಿ ಕುರುಬರು ಕೂಡ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ನಾವು ಓಟ್ ಹಾಕಿದ್ದಕ್ಕೆ ಏನು ಲಾಭ ಆಯಿತು ಅಂದರೆ, ಅವರಿಗೆ ದೊಡ್ಡ ಒಂದು ಗಿಫ್ಟ್ ಕೊಟ್ಟು ಹೋಗ್ಬಿಡ್ತಾರೆ ಬೇಕಿದ್ರೆ. ಹಿಂದುಳಿದವರು, ದಲಿತರಿಗೆ ದೊಡ್ಡ ಮಟ್ಟದಲ್ಲಿ ಮೀಸಲಾತಿ ಸಿಕ್ಬಿಡುತ್ತೆ. ಅಂದರೆ ಇದು ಎಲ್ಲ ರೆಡಿ ಇದೆ ಸರ್, ಇದಕ್ಕೆ ಎಲ್ಲ ರೆಡಿ ಇದೆ. ಮೀಸಲಾತಿ ಅಸ್ತ್ರ ಸಕ್ಸಸ್ ಆಗಿಬಿಟ್ಟರೆ ಕರ್ನಾಟಕದಲ್ಲಿ ಯಾವತ್ತಾದರೂ ಯಾರನ್ನಾದರೂ, ಈಗ ಅರಸು ಅಂತ ಹೇಳ್ತೀವಲ್ವಾ, ಅದಕ್ಕಿಂತ ಹೆಚ್ಚಿನ ಪ್ರಸಿದ್ಧಿ ಸಿದ್ದರಾಮಯ್ಯನವ್ರಿಗೆ ಬರುತ್ತೆ. ಇದೆಲ್ಲ ಗೊತ್ತಿದ್ದೇ ಮೂಡಾದಲ್ಲಿ ಇವರನ್ನು ಸಿಕ್ಸಾಕೋದಕ್ಕೆ, ಇಳಿಸೋದಕ್ಕೆ ಪ್ರಯತ್ನಗಳಾಗಿತ್ತು, ಎಲ್ಲೋ ಗೊತ್ತಿಲ್ಲ. ಹಾಗಂತ ಇವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಹಾಗೆಲ್ಲ ನಾನು ಹೇಳಕ್ಕೆ ಹೋಗಲ್ಲ. ಸಿದ್ದರಾಮಯ್ಯನವರು ಒಂದು ವೇಳೆ ಅಲ್ಲಿ ಮಾತುಕತೆ ಹೈಕಮಾಂಡಲ್ಲಿ ಆಗಿದ್ದರೆ 2.5 ವರ್ಷ ಆಗಿದ್ದರೆ ಜೆಂಟ್ಲ್ಮನ್ ಥರ ಇಳಿತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲಿ DK ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಸಿದ್ದರಾಮಯ್ಯನವರು ಆಪ್ತನವರು ಮುಖ್ಯಮಂತ್ರಿ ಆಗ್ತಾರೋ ಅದೆಲ್ಲ ಗೊತ್ತಿಲ್ಲ. ಇಲ್ಲ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕೂತ್ಕೊಳ್ಳೋ ಜಾಯಮಾನ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ ಒಪ್ಪಂದ ಎಲ್ಲ ಮಾಡೋಕ್ಕಾಗಲ್ಲ, ಒಪ್ಪಂದ ಹಂಗಾಗಲಿಕ್ಕಿಲ್ಲ. ಆದರೆ ಸರಿ, ಸಿದ್ದರಾಮಯ್ಯನವರೇ 45 ವರ್ಷಗಳ ಕಾಲ ನೀವು ಹೇಳಿದ್ರಲ್ವಾ, ನಾನು SM ಕೃಷ್ಣ ಅವರು ವಿದೇಶದಲ್ಲಿ ವ್ಯಾಸಂಗ ಮಾಡ್ತಿರುವಾಗ ನಾವಿಲ್ಲಿ ಮರಳಿನಲ್ಲಿ ಅಕ್ಷರ ಬರೀತಾ ಇದ್ವಿ. ಆ ಸಮುದಾಯದಿಂದ ಬಂದವರನ್ನು ನೀವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮನ್ನು ಎಲ್ಲೋ ಎತ್ತರಕ್ಕೆ ಕರ್ಕೊಂಡೋಗಿ ಮುಖ್ಯಮಂತ್ರಿ ಮಾಡಿ ಕೊಟ್ಟುವಲ್ಲ, ನೀವು ಸಮಾಜಕ್ಕೆ ಏನು ಕೊಟ್ಟ್ರಿ ಅಂತ ಕೇಳಿದಾಗ ಬಹುಶಃ ಸಿದ್ದರಾಮಯ್ಯನವರ ಉತ್ತರ ಇದಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾಳೆ ಹೇಳ್ತೀನಿ. ಭಾಳ ಅದ್ಭುತವಾಗಿದೆ ಆ ಸ್ಟೋರಿ. ತಮಿಳುನಾಡಲ್ಲಿ ಏನಾಯಿತು, ಆಂಧ್ರದಲ್ಲಿ ಏನಾಯಿತು, ಮಹಾರಾಷ್ಟ್ರದಲ್ಲಿ ಏನಾಯಿತು, ಏನು ನಡೀತಾ ಇದೆ ಸಿದ್ದರಾಮಯ್ಯನವ್ರ ತಲೆಯಲ್ಲಿ, ಖಂಡಿತವಾಗ್ಲೂ ಹೇಳ್ತೀನಿ.